ಹಾಯ್ ನಮಸ್ತೆ ಎಲ್ಲರಿಗೂ. ಸಾರಿ ಇಷ್ಟು ದಿವಸ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಹಾಗಾಗಿ ವಿಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ. ಈಗ ನಿಮಗೆ ಅಂತ ಒಂದು ಹೊಸ ರೆಸಿಪಿ ತಂದಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ, ಚಳಿಗಾಲಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಸೂಪರ್ ರೆಸಿಪಿ ಮರಳಿನ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದಿದ್ದೀನಿ. ನಾನು ಇದನ್ನು ಫಸ್ಟೇ ತೊಳೆದು ಜಾಲಿಸಿ ನೆನೆಸಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ನೀಟಾಗಿ ಜಾಲಿಸ್ಬೇಕು, ಚಿಕ್ಕ ಪುಟ್ಟ ಕಲ್ಲುಗಳಿರುತ್ತೆ. ಆಮೇಲೆ ತೊಳೆದು ನೆನೆಸಿಟ್ಕೊಳ್ಳಿ. ಅದ್ರ ಜೊತೆಗೆ ಅದನ್ನ ನೆನೆಗೆ ಹಾಕ್ಬಿಟ್ಟು ಒಂದು ಪೀಸ್ ಈರುಳ್ಳಿ, ಒಂದೇ ಒಂದು ದಪ್ಪ ಗೆಡ್ಡೆ ಒಂದು ಈರುಳ್ಳಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ, ಇದೆರಡನ್ನೂ ಸುಲಿದಿಟ್ಕೊಂಡು ಆ ಬಾಣಲಿಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಫ್ರೇಗ್ರೆನ್ಸ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಂಗೆ ಕೈ ಆಡ್ತಾನೆ ಇರಬೇಕು. ಆಮೇಲೆ ಲಾಸ್ಟಲ್ಲಿ ಜೀರಿಗೆ ಹಾಕ್ಕೊಳ್ಳಿ. ಫಸ್ಟೇ ಜೀರಿಗೆ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ಆಮೇಲೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಹುಳಿಗೆ ಎಷ್ಟು ಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ಹುಳಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ, ಅದ್ರ ಜೊತೆಗೆ ನಿಮ್ಮ ಮನೆಗೆ ಕ್ವಾಂಟಿಟಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಖಾರ ಹಾಕ್ಕೊಂಡು ಒಂದು ಚೂರು ಕೊತ್ತಂಬರಿ, ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಈ ಥರ ನೋಡಿ, ಈ ಥರ ಫುಲ್ಲು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದು ಫ್ರೈ ಆಗಿರೋದೆಲ್ಲ ಬಿಸಿ ಹೋಗ್ಬೇಕಲ್ವಾ, ಅದನ್ನು ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ ಈ ಥರ ಕಡಲೆಕಾಳನ್ನ ಹುರ್ಕೊಳ್ಳಿ, ಹಾಗೆ ಉಪ್ಪಾಕಿ ಬೇಯಕ್ಕೆ ಇಟ್ಬಿಡಿ. ಅದ್ರ ಜೊತೆಗೆ ಮರಳನ್ನು ನೆನೆಸಿಟ್ಕೊಳ್ಳಿ, ಮರಿಬೇಡಿ. ಈಗ ಖಾರ ಏನು ಹುರ್ಕೊಂಡಿದ್ದೋ ಅದು ಪೂರ್ತಿ ತಣ್ಣಗಾಗಿದೆ. ಅದನ್ನು ನೀಟಾಗಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಮಾಮೂಲಿಯಂತೆ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸೈಡೆಲ್ಲ ತೊಳೆದು ಅದನ್ನು ನೀರು ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಗಟ್ಟಿಗೆ ಇರಲಿ. ಈ ಮಸಾಲೆ ಏನಿರುತ್ತೆ ಅದು ಮಾತ್ರ ಗಟ್ಟಿಗೆ ಇರಲಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕಡಲೆಕಾಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀರ ಬೇಯಕ್ಕೆ ಹಾಕ್ಬೇಕಾದ್ರೇ, ಅದಕ್ಕೂ ಉಪ್ಪು ಹಾಕಿರ್ತೀರ. ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೂ ಇದಕ್ಕೂ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಮರಳು ನೆನೆಸಿಟ್ಟಿರ್ತೀರಲ್ವಾ, ಮರಳು, ಹುಚ್ಚೆಳ್ಳು ಏನು ಬೇಕಾದರೂ ಕರೀತಾರೆ ಇದನ್ನು, ಇವೆರಡು ಹೆಸ್ರಲ್ಲಿ ಕರೀತಾರೆ. ನೆನೆಸಿಟ್ಟಿರೋ ಹುಚ್ಚೆಳ್ಳನ್ನ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಅದು ಆ ಕಡೆ ಕುದಿಯಕ್ಕೆ ಇಟ್ಟಿರ್ತೀರಲ್ವ, ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ. ಕಡಲೆಕಾಳು ಒಂದು ಅರ್ಧಂಬರ್ಧ ಒಂದು 75% ಬೆಂದ ಮೇಲೆ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ ಟೇಸ್ಟು. ಇದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಿ. ನೋಡಿ ಆ ಥರ ಎಲ್ಲ ಸೈಡ್ ಎಣ್ಣೆ ಬರೋವರೆಗೂ ಕುದಿಯಕ್ಕೆ ಬಿಟ್ಬಿಡಿ. ಅದ್ರ ಪಾಡಿಗೆ ಅದು ಕುದ್ಕೊಳ್ಳಿ. ಈ ಥರ ಕುದಿ ಬರುತ್ತೆ, ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನೀವು ಮರಳನ್ನ ನೀಟಾಗಿ ರುಬ್ಬಿ ಅದನ್ನು ಸೋಸಿ ಹಾಲು ತೆಗಿಬೇಕು. ಅದನ್ನು ಈ ಥರ ಗಟ್ಟಿಗೆ ರುಬ್ಕೊಂಡು ಫಸ್ಟು ದಪ್ಪ ಕಣ್ಣು ಜಾಡಿಲಿ ಸೋಸ್ಕೋತಾ ಇದ್ದೀನಿ. ಅದು ಒಂದೇ ಸಲ ಸಣ್ಣ ಕಣ್ಣು ಜಾಡಿಲಿ ಸೋಸೋಕ್ಕೋದ್ರೆ ಸರಿ ಹೋಗಲ್ಲ ಅಂತೇಳಿ ಫಸ್ಟು ದಪ್ಪ ಕಣ್ಣು ಜಾಡಿಲಿ ಸೋಸ್ಕೋತಾ ಇದ್ದೀನಿ. ಈ ಥರ ಇದು ಮಾಡಿಕೊಂಡು ಇದನ್ನು ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗಬಾರ್ದು. ಮತ್ತಿವಾಗ ಸಣ್ಣ ಜಾಡಿಲಿ ಜಲ್ಡಿ ಹಿಡಿತೀವಲ್ಲ, ಹಸಿಟ್ಟು ಜಲ್ಡಿ ಹಿಡಿತೀವಲ್ಲ, ಆ ಇದರಲ್ಲಿ ಸೋಸ್ಕೋತಾ ಇದ್ದೀನಿ. ಫಸ್ಟ್ ದಪ್ಪದಲ್ಲಿ ಸೋಸ್ಕೊಂಡು ದಪ್ಪ ಕಣ್ಣಲ್ಲಿ ಸೋಸ್ಕೊಂಡು ಇವಾಗ ಮತ್ತೆ ಸಣ್ಣ ಕಣ್ಣಲ್ಲಿ ಈ ಥರ ತರಿಯಾಗೆಲ್ಲ ಸಿಗುತ್ತೆ. ಆ ಥರ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಮತ್ತು ಸಣ್ಣ ಕಣ್ಣು ಜಾಡಿಲಿ ಸೋಸ್ಕೊಂಡು ಇಷ್ಟು ಮರಳಿನ ಹಾಲನ್ನ ತಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಒಳಗಡೆ ಕಾಳು ಕೂಡ ಅಷ್ಟೇ ಹದವಾಗಿ ಬೆಂದಿದೆ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನು ಆರಕ್ಕೆ ಬಿಡಬೇಕು. ಬಿಸಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಹಾಕಬೇಡಿ, ಹೊಡೆದಿರೋ ಮೊಸರಾಗುತ್ತಲ್ಲ ಆ ರೀತಿಯಾಗಿ ಹೋಗುತ್ತೆ. ಅಷ್ಟೊತ್ತಿಗೆ ಅದನ್ನು ಆರಕ್ಕೆ ಬಿಟ್ಟು ಸೂಪರಾಗಿರೋ ಒಂದು ದಪ್ಪ ಸೈಜ್ ಮುದ್ದೆ ಮಾಡ್ಕೊಳ್ಳಿ. ಆ ಸಾಂಬಾರು ಕೂಡ ಆರಕ್ಕೆ ಬಿಟ್ಟಿರೋದು ಫುಲ್ ತಣ್ಣಗಾಗಿರುತ್ತೆ. ಅದನ್ನು ಈ ಥರ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ಹಾಲು ತಗೊಂಡಿರ್ತೀರಲ್ವ ಹುಚ್ಚೆಳ್ದು, ಇದೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಈ ಈರುಳ್ಳಿ ಆಪ್ಷನಲ್ಲು, ಆದರೆ ಹಾಕ್ಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹಸಿಯಾಗಿ ಮಧ್ಯೆ ಸಿಗ್ತಾ ಇರುತ್ತೆ. ನೋಡಿ ಇದು ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಗಟ್ಟಿಯಾಗಿರಬೇಕು, ಅದು ಕೂಡ ತೆಳ್ಳಗಾಗಬಾರ್ದು. ನೀವು ಮಾಡಿಟ್ಕೊಂಡ್ರೆ ಸಾಂಬಾರು ಕೂಡ ತೆಳ್ಳಗಾಗಬಾರ್ದು, ಅದು ತುಂಬ ಗಟ್ಟಿನೇ ಇರಬೇಕು. ಇದು ಈ ಕನ್ಸಿಸ್ಟೆನ್ಸಿಲಿದ್ದರೆ ತುಂಬ ಒಳ್ಳೆಯದು. ಸಾಂಬಾರು ಹದವಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಈ ಥರ ಹದದಲ್ಲಿ ಬಂದಿದೆ ಸಾಂಬಾರು. ಇಷ್ಟೇ ಹದದಲ್ಲಿ ಬಂದ್ರೇ ತುಂಬ ಗಟ್ಟಿಯಾದರೂ ಚೆನ್ನಾಗಲ್ಲ, ತುಂಬ ತೆಳ್ಳಗಾದರೂ ಚೆನ್ನಾಗಲ್ಲ. ಇದೇ ಕನ್ಸಿಸ್ಟೆನ್ಸಿಲಿ ಸಾಂಬಾರು ಇರಬೇಕಾಗುತ್ತೆ. ನೋಡಿ ಕಡಲೆಕಾಳು, ಈರುಳ್ಳಿ, ಹಸಿ ಈರುಳ್ಳಿ, ಆ ಸಾಂಬಾರು ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೀವೇ ಇನ್ನೊಂದು ಸಲ ಮಾಡಿಸ್ಕೊಂಡು ತಿಂತೀರಾ. ಮನೆಯವ್ರಿಗೆ ಸರ್ವ್ ಮಾಡಿ. ಡಿಫ್ರೆಂಟ್ ಟೇಸ್ಟ್, ಡಿಫ್ರೆಂಟ್ ಫೀಲಿಂಗ್. ಯಾರಿಗೆಲ್ಲ ಮರಳು ಇಷ್ಟ ಅವ್ರಿಗೆ ಈ ಸಾಂಬಾರನ್ನ ಒಂದು ಸಲ ಟ್ರೈ ಮಾಡೋಕ್ಕೆ ಹೇಳಿ.
ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.